ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಅತ್ಗೆ ಸ್ನೇಹ, ನೀನೇನಿಲ್ಲಿ? ನಿನ್ನ ನೋಡಕ್ಕಂತಾನೆ ಬಂದೆ ಅತ್ಗೆ. ಯಾರು ನೋಡಿಲ್ಲ ತಾನೆ? ಇಲ್ಲ ಅತ್ಗೆ, ಯಾರೂ ನೋಡಿಲ್ಲ. ಅತ್ಗೆ, ಯಾಕೆ ಅಳ್ತಿದ್ದೀರಾ? ಅಣ್ಣಯ್ಯ ನಿಮ್ಮನ್ನ ಬಿಟ್ಟು ಇನ್ನೊಂದು ಮದುವೆ ಆಗ್ತಾರೆ ಅನ್ನೋ ಭಯನಾ ನಿಮಗೆ? ನೀವು ಅಣ್ಣಯ್ಯಂಗೆ ಕಾಲ್ ಮಾಡಿದಾಗ ನಾನು ಅವ್ರ ಜೊತೆನೇ ಇದ್ದೆ. ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ ಅವರು? ನಿನಗೆ ನಮ್ಮ ಅತ್ತೆ ಬಗ್ಗೆ ಗೊತ್ತಿಲ್ಲ. ಅಯ್ಯೋ ಅತ್ಗೆ, ಅವ್ರ ಅಮ್ಮ ಏನೇ ಮಾಡಿದ್ರು ಏನಂತೆ? ಅಣ್ಣಯ್ಯ ಒಬ್ಬೇಕಲ್ವಾ? ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದು ನಾನು ನಿಮ್ಗೆ ಹೇಳಿನೇ ಗೊತ್ತಾಗ್ಬೇಕಿಲ್ಲ. ನಿಜ ಹೇಳಬೇಕು ಅಂದ್ರೆ ಈ ಎರಡನೇ ಮದುವೆ ವಿಚಾರ ಅಣ್ಣಯ್ಯಂಗೆ ಗೊತ್ತೇ ಇಲ್ಲ. ಹೌದು ಅದ್ಕೆ, ಪಾಪ ಅಣ್ಣಯ್ಯ ನಿಮ್ಮಿಂದನೂ ದೂರ ಇದ್ದು ಅವ್ರ ಮನೇಲಿ ಅವ್ರ ಅಮ್ಮನೂ ನಿಭಾಯಿಸಕ್ಕಾಗದೆ ಸಂಕಟ ಅನುಭವಿಸ್ತಿದ್ದಾರೆ. ನಿಮ್ದು ಅದೇ ಪರಿಸ್ಥಿತಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ಇಂಥ ಸಮಯದಲ್ಲಿ ಇಬ್ರು ಧೈರ್ಯವಾಗಿರ್ಬೇಕು. ಒಬ್ರು ತಾಳ್ಮೆ ಕಳ್ಕೊಂಡ್ರು ತುಂಬಾ ದೊಡ್ಡ ತೊಂದರೆ ಆಗತ್ತೆ ಅದಕ್ಕೆ. ಅಣ್ಣಯ್ಯ ಅದ್ ಎಷ್ಟು ಗಾಬರಿ ಮಾಡ್ಕೊಂಡಿರ್ತಾರೋ ಏನೋ. ಅವ್ರನ್ನ ನಾನು ನನ್ನ ಕಾಲೇಜಲ್ಲಿ ಅವ್ರು ಸೀನಿಯರ್ ಆದಾಗಿಂದನೂ ನೋಡ್ತಿದ್ದೀನಿ ಅದಕ್ಕೆ. ಅವ್ರ ಪ್ರೀತಿ ಬಗ್ಗೆ ಆಗ್ಲಿ ನಿಮ್ ಬಗ್ಗೆ ಆಗ್ಲಿ ಯಾವತ್ತೂ ಹೇಳ್ಕೊಂಡವರೇ ಅಲ್ಲ. ಮೊದ್ಲಿಗೆ ನಮ್ಮನ್ನ ಮದ್ವೆ ಕರೀಲಿಲ್ಲ ಅಂತ ತುಂಬಾ ಕೋಪ ಇತ್ತು. ಆದ್ರೆ ಆಮೇಲೆ ನಡೆದಿದ್ದೆಲ್ಲ ಹೇಳಿದ್ರು. ನಿಮ್ ಪ್ರೀತಿ ಸಮಯದಲ್ಲಂತೂ ನಾನು ನಿಮ್ಗೆ ಏನು ಸಹಾಯ ಮಾಡಕ್ಕಾಗ್ಲಿಲ್ಲ. ಆದ್ರೆ ಈಗ ನಿಮ್ಮಿಬ್ರನ್ನ ಒಂದ್ ಮಾಡಕ್ಕೆ ನನ್ನ ಕೈಯಲ್ಲಿ ಏನ್ ಸಹಾಯ ಆಗುತ್ತೋ ನಾನು ಮಾಡ್ತೀನಿ ಅದಕ್ಕೆ. ಥ್ಯಾಂಕ್ಸ್ ಸ್ನೇಹ. ಪರವಾಗಿಲ್ಲ ಅದಕ್ಕೆ, ನಾನು ಅಣ್ಣಯ್ಯಂಗೆ ಕಾಲ್ ಮಾಡ್ಕೊಡ್ತೀನಿ, ಮೊದಲು ಮಾತಾಡಿ. ಹಲೋ ಅಣ್ಣಯ್ಯ. ಸ್ನೇಹ, ರೀಚ್ ಆದ್ಯಾ? ಬಸ್ಸು ನೋಡಿದ್ಯಾ? ಅಣ್ಣಯ್ಯ, ಇಲ್ಲೇ ಅದಕ್ಕೆ ಜೊತೆನೇ ಇದ್ದೀನಿ. ಇಶಿ ಓಕೆ, ಆರಾಮಾಗಿದ್ದಾಳೆ ತಾನೆ? ನಾನು ಅವ್ರಿಗೆ ಕೊಡ್ತೀನಿ, ನೀನೇ ಮಾತಾಡು. ಹಲೋ ವಸು, ವಸು ಹೇಗಿದ್ಯಾ? ನಿನ್ಗೇನು ಆಗಿಲ್ಲ ತಾನೆ? ನನ್ನ ಕ್ಷಮಿಸ್ಬಿಡಿ ಚಂದ್ರು, ಆಗ್ಲೇ ಕೋಪದಲ್ಲಿ ಹಾಗೆ ಮಾತಾಡ್ಬಿಟ್ಟೆ. ಹೋದ ಉಸಿರು ವಾಪಸ್ ಬಂತು ನನಗೆ. ನೀನಿಲ್ದೆ ನಾನು ಹೇಗಿರ್ಲಿ ವಸು? ಅಷ್ಟು ಯೋಚನೆ ಮಾಡಿಲ್ವಾ ನೀನು? ಸಾರಿ ರೀ, ಇನ್ಮೇಲಿಂದ ಹಾಗೆ ನಡ್ಕೊಳ್ಳಲ್ಲ. ಸ್ನೇಹ ಬಂದು ಮಾತಾಡಿದ್ಮೇಲೆ ಸಮಾಧಾನ ಆಯ್ತು. ನನ್ನ ವಸು ತಪ್ಪು ನಿರ್ಧಾರ ತಗೊಳ್ಳಲ್ಲ ಅನ್ನೋ ಧೈರ್ಯ ನನಗಿದೆ. ಆ ಧೈರ್ಯ ಇರೋದು ನಾವಿಬ್ರು ಮತ್ತೆ ಒಂದಾಗ್ತೀವಿ ಅನ್ನೋ ನಂಬಿಕೆ ದೃಢವಾಗಿರೋದ್ರಿಂದಾನೆ. ಆ ನಂಬಿಕೆ ನಿನಗೂ ಇದೆ ಅಲ್ವಾ ವಸು? ಇದೆ ರೀ, ಆದ್ರೆ ದಯವಿಟ್ಟು ಆದಷ್ಟು ಬೇಗ ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಪ್ಲೀಸ್. ಸರಿ ವಸು, ಕರ್ಕೊಂಡು ಹೋಗ್ತೀನಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.